ಅವಳಿಗೇನಿ ಏಳು ತರಕಾರಿ ಪರ್ಕಾರಿ ಎಲ್ಲ ತಗೊಂಬಾನು ಮನೆಗೆಲ್ಲ ರೇಷನ್ನು ಕೊಡಿಸು ಸ್ನೇಹ. ಸ್ವಲ್ಪ ರೇಷನ್ ಇಲ್ಲ ಅಕೌಂಟ್ನಾಗೆ ದುಡ್ಡು ಇಕ್ಕೊಂಡಿರ್ತಾಳೆ, ಕೊಡಿಸ್ಲಿ ಅವಳು. ತರಕಾರಿ ಪರ್ಕಾರಿ ತಗೊಂಬಾನು. ಯಾಕೆ ನೀನು ಸುಮ್ಮನೆ ಇರ್ತೀಯ? ಹೇಳ್ತೀನಿ ಕಣಮ್ಮ, ನೆನ್ನೆ ಕರ್ಕೊಂಡು ಹೋಗಾಗ ಎಲ್ಲ ತಿನ್ಕೊಂಬಂದಲ್ಲ, ಗೋಬಿ ಪಾನಿಪುರಿ ಎಲ್ಲ ಅವಳು ದುಡ್ಡೇ ಖರ್ಚು ಮಾಡಿಸ್ಕೊಂಡು ಕರ್ಕೊಂಬಂದೆ. ಇವರು ನನ್ನ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಇವರು ಫೋನಲ್ಲಿ ಒಂಥರ ಮಾತಾಡ್ತಾ ಇದ್ರು, ಇಲ್ಲಿಗೆ ಬಂದಾಗ ಇವ್ರ ನಡವಳಿಕೆನೇ ಬದಲಾಗೈತೆ ಅಲ್ಲ. ಇವ್ರ ಹತ್ರ ಹೆಂಗೆ ಮಾತಾಡಬೇಕು ಅನ್ನೋದೇ ಗೊತ್ತಾಗಲ್ಲ, ಹಂಗೆ ಮಾತಾಡ್ತಾರೆ. ಹೇಪ್ಪ, ಇವರು ಫೋನಲ್ಲಿ ನೋಡಿದ್ರೆ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ರು ನನ್ನ ಹತ್ರ, ಇಲ್ಲಿಗೆ ಬಂದ ಯಾಕೆ ಈ ರೀತಿ ಮಾತಾಡ್ತಾ ಇದ್ದಾರೆ ಇವರು? ಕೇಳಿಸ್ಕೊಂಬನ ಅದೆಲ್ಲ. ನನಗೆ ಏನು ಅನ್ಕೊಂತಾರೋ ಏನೋ, ನಾನು ಇಲ್ಲಿ ಬಂದಿರೋದಕ್ಕೇನೆ ಬರಬಾರ್ದಾಗಿತ್ತು. ನಾನು ಯಾಕಾದರೂ ಬಂದನೋ ಏನೋ ಅನ್ನಿಸ್ತೈತೆ. ತೊರ್ಲೇಳು ಮಸ್ತಾಗೆ ದುಡ್ಡು ಇಕ್ಕೊಂಡವಳೆ. ಎಲ್ಲ ರೇಷನ ತಂದಾಕ್ಸ್ಕೊಂಬನ. ಸ್ನೇಹ ಒಂದು 2,000 ರೂಪಾಯಿ ರೇಷನ್ ಕೊಡಿಸಿ, ದುಡ್ಡಿಲ್ಲ ಅಂತ ಕೊಡಿಸ್ಲಿ ಅವಳು. ಪುಕ್ಸಟ್ಟೆ ಮುದ್ದೆ ಯಾರು ಇಕ್ತಾರ ಅವಳಿಗೆ? ಯಾರು ಇಕ್ಕಲ್ಲ. ಅದಕ್ಕೇನೆ ತರಕಾರಿನ ಬಂದರೆ ತಗೊಂತೀನಿ ನಾನು. ದಿವಸ 100 ರೂಪಾಯಿನ ತರಕಾರಿ ತಗೊಂಡು ತಿಂಬಾನ. ಏನು ದಿನ ಪಲಾವುನು ತರಕಾರಿ ಪಲ್ಯ ಅದು ಇದು ಮಾಡ್ಕೊಂಡು ತಿಂಬಾನ. ತರಕಾರಿ ತಗೊಂಡು ಮಾಡೋಣ. ಪುಕ್ಸಟ್ಟೆ ಯಾಕೆ ಬಿಡಬೇಕು? ಏನು ಮಸ್ತಾಗೈತೆ ಗಂಡ, ಮಸ್ತ್ ದುಡಿತಾನೆ. ದುಡ್ಡು ಫೋನ್ನಾಗ ಇಕ್ಕೊಂಡಿರ್ತಾಳೆ. ಫೋನ್ಪೇ ಮಾಡ್ತಾಳೆ ಅಲ್ಲ ಹತ್ಕೊನು. 50,000 ಐತೆ ಅಕೌಂಟ್ನಾಗೆ. ಅದಕ್ಕೇನೆ ಸಾಮಾನೆಲ್ಲ ತರಿಸ್ಕೊಂಬನ. ತರಲೇಳು. ಇವಾಗ ಬಂದು ಇದ್ದಾಳೆ ಅಂದರೆ ಇವತ್ತು ಯಾರು ಮನೆ ಕೊಡೋರು? ಯಾರು ಅವ್ರ ಅಮ್ಮನೇ ಇಕ್ಕೊಂಡಿಲ್ಲ ಅಂದಮೇಲೆ ನಾವು ಇಕ್ಕೊಂಡಿದ್ದೀವಿ. ಇವತ್ತು ಮನೆಗೆ ರೇಷನ್ ಎಲ್ಲ ತರಬೇಕು. ತರಲೇಳು. ಅದಕ್ಕೇನೆ ಏನು ಅವಳೇನು ಏನು ಪುಕ್ಸಟ್ಟೆ ನಮಗೇನು ಮಾಡ್ಕೊಡಲ್ಲ, ಮಾಡಿಕೊಡ್ಲೇಳು. ಮತ್ತೆ ಇವನು ಗಂಡ ಮಸ್ತ್ ಸಂಬಳ ದುಡಿತಾನೆ. ಇವ್ರದ್ದು ಮಸ್ತಾಗೈತಿ, ಎಲ್ಲ ಕಡೆಯಿಂದಲೂ ಕೊಡುತ್ತೆ. ಅಮ್ಮನೂ ಈಗ ಚೆನ್ನಾಗಿ ದುಡ್ಡಾಗ್ಯಾಳ, ಅಪ್ಪಯಿಂದನೂ ಗೌರ್ಮೆಂಟ್ ಕೆಲಸ. ಅವ್ನು ಕಸ ಹಾಕ್ಸ್ಯಮಕ್ಕೆ ಹೋದ್ರೂ ನೋಡಮ್ಮ 40-45 ಸಾವಿರ ಸಂಬಳ ದುಡಿತಾನಂತಲ್ಲ ಅವ್ರ ಅಪ್ಪಯ್ಯ. ಖಾಲಿ ಗಂಡ ಬಿಟ್ಟೋಗ್ಯವನೇ. ಆತ್ಕ ಬೇಡ ಅವಾಗ ಕುಡ್ಕ ಅಂತ ಹೇಳಿ ಅಂಬರ್ ಎಲ್ಲಾನು ಬಿಟ್ಟು ಹೋಗ್ಯವನಿ. ಅಲ್ಲೇನು ಯಾರನ್ನ ಕಟ್ಕೊಂಡವನಿ ಅಂಬರು ನೋಡಮ್ಮ ಅಲ್ವಿ. ಇವತ್ತು ಹೆಂಗಾದ್ರೆ ಅವ್ರೇನಿ ನಮಗೆ ಇವತ್ತು ಇಷ್ಟು ಇಂಥ ಪರಿಸ್ಥಿತಿ ಬಂದಿರೋದು. ಯಪ್ಪ ದೇವ್ರೆ ನೆನೆಸ್ಕೊಂಡ್ರಿ. ಹೋಗು. ಎಂಥ ಪರಿಸ್ಥಿತಿಯಪ್ಪ ನಮ್ಮದು ಅನಿಸುತ್ತೆ. ಅದಕ್ಕೆ ಮತ್ತೆ ಹೆಂಗನ ಬಂದಿದ್ದಲ್ಲ ಒಂದು ರೇಷನ್ ಅದಕ್ಕೆ ಕೊಡ್ಸು ಅಂಬಾನ. ಏನೋ ಗಿರ್ಜಕಯ್ಯ ಏನೋ ಮಾತಾಡ್ತಾ ಇದ್ದೀರಿ ತಾಯಿ ಮಗಳಿಬ್ರು? ಏನಿಲ್ಲ, ಅದೇ ನಮ್ಮ ಮನೆಯಾಗ ಪಿಳು ಬಂದೈತಲ್ಲ, ಪಿಳು ಬಗ್ಗೆ ಮಾತಾಡ್ತಿದ್ವಿ. ಅದು ಗಂಡಂತಾಗೆ ನೋಡಮ್ಮ ಕಷ್ಟನ ಸುಖನೇ ಇರಬೇಕು. ಎಲ್ಲರ ಮನೆಯಾಗ ಗಂಡ ಹೆಂಡತಿ ಜಗಳ ಇದ್ದಾವೇನೆ. ಅಲ್ಲೇನೇ ಆ ಮನೆ ಕರಿಯಮ್ಮ ಅಲ್ಲ, ಅವಳು ಸುಮ್ಮನೆ ಬಿಟ್ಟು ಬಂದರೆ ಇರ್ತಾವಮ್ಮ. ನಾನು ಅದಕ್ಕೆ ಕೇಳಿದೆ, ಜಗಳ ಆಡ್ಕೊಂಬಂದೆ ಇನ್ನಿ ಅಂತ ಹೇಳ್ತಿತ್ತು. ನೀವೇ ಹೇಳಿರಂತೆ ಬರ್ರಿ ಅಂತ. ಬರ್ತೀನಿ ಅಂದ್ರಿ ನೀನಂಪನ. ಅದಕ್ಕೆ ಬಾರಮ್ಮ ಅಂತ ಅಂದ್ವಿ. ಬಾರಮ್ಮ ಅತ್ತ ಅಂತ ಅಂದ್ವಿ. ನಮ್ಮದೇ ಬಂಡಟಮ್ಮ ಅವ್ರನ್ನೆಲ್ಲ ಎಲ್ಲಿ ನೋಡೋಣ ಹೇಳು. ಈಗ ನಮ್ಮ ಮನೆಯಾಗೆ ನಡೆಯೋದಾದ್ರೆ ಬಿಡಪ್ಪ ಅನ್ಬೋದು. ಒಳ್ಳೆ ಮನೆಗೆ ಸಾವ್ಕಾರ ಮನೆ ಸಿಕ್ತವಳೆ, ಇರೋಕ್ಕಾಗ್ದಲೇನೆ ಇಲ್ಲಿ ಅವತಾರ ಆಡ್ತಾಳೆ. ಹೇಳು ಒಳ್ಳೆ ಪಿಳ್ಳೆ ಎಲ್ಲೋ. ಹೇಳಿ ರಮ್ಮಾಯನ ಅಂತಾಳೆ, ರಮ್ಮಾಯನ ಹಂಗೆ ದಮ್ದಾಳು. ಒಂದಿಷ್ಟು ದೌಲತ್ ಬಿಡಬೇಕು ಇವಾಗಿನ ಕಾಲದಾಗೆ. ದೌಲತ್ ಬಿಟ್ಟು ಚೆನ್ನಾಗಿರಬೇಕು. ನಾವು ಚೆನ್ನಾಗಿರ್ಬೇಕು ಅಂತ ಹೇಳ್ಕೊಡ್ತೀವಿ ಹೊರತು ನಾವು ಯಾವತ್ತೂ ಹಾಳಾಗಲಿ ಅಂತ ಹೇಳಿ ಬಯಸಲ್ಲ. ಅದಕ್ಕೇನೆ ಈಗ ನಮ್ಮ ಮನೆಗೆ ರೇಷನ್ ಎಲ್ಲ ಖಾಲಿ ಆಗೈತೆ. ಹೇಳ್ತೀನಿ ನಾನು ಆಮೇಲೆ ರೇಷನ್ ಎಲ್ಲ ತಂದಾಕಮ್ಮ ಅಂತ. ಅಲ್ಲ ಪಾಪ ನಿಮ್ಮದು ನಡೆಯಲ್ಲ. ಪಾಪ ನಿಮ್ಮದು ಅಲ್ಲೇದಲ್ಲಿಗೆ ಸರಿಯಾಗುತ್ತೆ. ನಿನ್ನ ಗಂಡ ದುಡಿಯೋನು, ನೀನು ಎಲ್ಲೂ ಕೆಲ್ಸಕ್ಕೆ ಹೋಗಲ್ಲ, ನಿಮ್ಮ ಅಮ್ಮನೂ ಎಲ್ಲೂ ಹೋಗಲ್ಲ. ಪಾಪ ನಿಮ್ಮ ಅಪ್ಪ ಒಂದು ಹಿಡ್ದು ದುಡಿಯೋದು. ನಿಮ್ಮ ಅಪ್ಪ ಏನು ಉಳಿಸಲ್ಲ, ಏನಿಲ್ಲ. ಒಂದು ಕ್ಯಾನ್ ಹಾಕ್ಕೊಂಬರೋದು, 100 ರೂಪಾಯಿ 200 ರೂಪಾಯಿ ದುಡಿದ್ರೆ 100 ರೂಪಾಯಿ ಕುಡಿಯೋದು, 100 ರೂಪಾಯಿ ಉಳಿಸೋದು ನಿಮ್ಮ ಅಪ್ಪ. ಇಂದು ಏನು ಮಾಡ್ತೀನಿ? ನಿನ್ನ ಗಂಡ ತಂದು ಹಾಕ್ತಾನೆ, ನೀವಿಬ್ಬರು ಪಾಪ ಪಾಠ ಬೀಳ್ತೀರ. ಏನು ಮಾಡೋಣ? ನೀವು ಹಂಗೆ ಮಾಡ್ಕೊಂಡು ಹೋಗ್ಬೇಕಲ್ಲ. ಸಂಘಗಳು ಅವು ಮಾಡ್ಕೊಂಡಿದ್ರೆ ಸಂಘಕ್ಕೆ ಕಟ್ಟಬೇಕು. ಸಂಘ ಇದೆ ನಮಗೆ. ಸಂಘ ಇರೋದ್ರಿಂದ ನಮ್ಮ ಅಯ್ಯಪ್ಪಂದೆಲ್ಲ ಸಂಘಕ್ಕಾಗುತ್ತೆ. ಇವನೆಲ್ಲ ಮನೆಗೆಲ್ಲ ತಂದು ಹಾಕ್ತಾನೆ. ಅದಕ್ಕೆ ಒಳ್ಳೆ ಬಂದವಳು 2,000 ರೂಪಾಯಿ ರೇಷನ್ ತಂದಾಕಮ್ಮ ಅಂತ ಹೇಳ್ತೀನಿ. ಇದೊಂಥರ ಗೊತ್ತಾಗಲ್ಲ, ಹೆಂಗಿರಬೇಕು ಅಂತ ಗೊತ್ತಾಗೋದೇ ಇಲ್ಲ. ನಾನು ಚೆನ್ನಾಗಿದ್ದರೆ ಹೆಂಗನ ಎಲ್ಲರೂ ನೋಡ್ಕೊಂತಾರಲ್ಲ, ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು, ಚುರುಕಾಗಿರಬೇಕು ಅಂಬೋದೇ ಇಲ್ಲ. ಒಂಥರ ಸಡ ನೋಡಿದೆ ಮಕ್ಕ ಎಳೆ ಬಿಡ್ಕೊಂಡು ಹೆಂಗಿರುತ್ತೆ ಕರೆಂಟಿ. ನೀನು ನೋಡಿದ್ಯೆ ಹೆಂಗಿರುತ್ತೆ? ಹಂಗೆ ಮಕ್ಕ ಎಳೆ ಬಿಡ್ಕೊಂಡು. ಅಯ್ಯೋ ಇವ್ರು ನೋಡಿ ಯಾಕಪ್ಪ ಹಿಂಗೆ ಮಾತಾಡ್ತಾ ಇದ್ದಾರೆ. ಬಂದು 2 ದಿವಸಕ್ಕೇ ನನಗೆ ಹೆಂಗೆ ಮಾತಾಡ್ತಾ ಇದ್ದಾರೆ ನೋಡು. ಅವಾಗ ಹಂಗೇನೆ ಎಷ್ಟು ಚೆನ್ನಾಗಿ ನನಗೆ ಫೋನ್ನಾಗೆ ಹೆಂಗೆ ಮಾತಾಡೋರು. ಫೋನಾಗ ಮಾತಾಡ್ತಿದ್ದೆ ನಮ್ಮ ಶೋಭಕ್ಕನ ಅನ್ನಿಸ್ತೈತೆ. ಬಾ ನೀನೇನು ಯೋಚನೆ ಮಾಡಿಬಿಡ, ನಾವು ನೋಡ್ಕೊಂತೀವಿ ಅಂತ ಹೇಳ್ತಿದ್ದರು. ಇವಾಗ ಯಾಕೆ ಈ ರೀತಿ ಮಾತಾಡ್ತಾ ಇದ್ದಾರೆ? ಈ ರೀತಿ ಯಾಕೆ ಬೈಕೊಂಬ್ತಾ ಇದ್ದಾರೆ? ಇವರು ನಡವಳಿಕೆನೇ ಚೇಂಜ್ ಆಗಿಬಿಟ್ಟೈತಪ್ಪ. ಇವ್ರು ಫೋನಾಗ ಮಾತಾಡ್ತಿದ್ದೇ ಬೇರೆ, ಇಲ್ಲಿ ನೋಡಿದ್ರೆ ಇಲ್ಲಿ ನಡೆಯೋದೇ ಬೇರೆ. ಏನಪ್ಪ ಇದು ಅನ್ನಿಸ್ತೈತೆ. ಇರ್ತಾವಮ್ಮ ಗಂಡ ಹೆಂಡತಿ ನನ್ನ ಮೇಲೆ ಎಲ್ಲ ಮನೆಯವು ಇದ್ದವೇನೆ ಅಂತ ನಾನು ಹೇಳ್ದೆ ಎಲ್ಗೂ. ಹೇಳಿರೋನು ಪಿಳಿಗೆ ಅರ್ಥವಾಗಿಲ್ಲ. ಯಾಕೆ ಹೇಳ್ತಾರೆ ಏನು ಎತ್ತ ಅಂತ ಗೊತ್ತಾಗೇ ಇಲ್ಲ ಹುಡುಗಿಗೆ.
ಗೊತ್ತಾಗಲ್ಲ, ಯಾರು ಹೇಗೆ ಕೇಳ್ತಾರೆ ಅಂತ ಸುಮ್ಮನೆ ಮಕ್ಕಳು ಬಿಟ್ಕೊಂಡು ಸುಮ್ಮನೆ ಇರುತ್ತೆ. ಆಗ ಅವ್ರು ಜೋರು ಮಾಡಿರ ಮನೆಯಾಗ್ಲಾರ ಅವ್ರಿಗೆ ಸರಿಯಾಗಿ ಉತ್ತರ ಕೊಡಬೇಕು, ಸರಿಯಾಗಿ ಹೇಳಬೇಕು ಎಲ್ಲನ. ಗೊತ್ತಾಗಲ್ಲ ಒಂದಿಷ್ಟು ಏನು ಹೇಳ್ತೀಯ ಹೋಗು. ಏನು ಹೇಳಿದ್ರು ಗೊತ್ತಾಗಲ್ಲ, ಅದಕ್ಕೊಂತಾರೆ ಯಾನಾನ ಯಾಕೋ ಒಂಥರ ದೇವಿಡ್ದಾಳಿದ್ದಂಗೆ ಇರ್ತಾಳೆ. ಅಂದರೆ ಒಂದಿಟ್ಟು ಬಂದು ಕೇಳಮ್ಮ ಅಲ್ಲಿ ಒಂಥರ ಮಂಕಿದ್ದಂಗೆ ಇರುತ್ತೆ. ಯಾರಿವಾಗ ಪುಕ್ಸಟ್ಟೆ ಮುದ್ದೆ ಇಕ್ಕಲ್ಲಮ್ಮ, ನಮ್ಮ ಮನೇದು ನಾವು ನೋಡ್ಕೊಂಡ್ರೆ ಸಾಕಾಗಿರುತ್ತೆ. ಸರ್ನ ಯಾರು ನೋಡ್ತಾರೆ ಹೇಳು? 2 ದಿನಕ್ಕೆ ಆಗಲ್ ಕಣೆ, ಒಬ್ಬರು ಹೆಚ್ಚಾದ್ರೂ ಮನೆಯಾಗೆ ಎಷ್ಟೊಂದು ಅಡುಗೆ ಮಾಡಬೇಕು, ಎಷ್ಟೊಂದು ಇದು ಮಾಡಬೇಕು, ತಿಂಡಿ ನಮ್ಮಂಗಾಗುತ್ತೆ. ಆವಾಗಲೇ ಚಪಾತಿ ಮಾಡಿದ್ವಾ, ಹಿಟ್ಟು ನಾನು ಅರ್ಧ ಕೆ ಜಿ ತಂದು ಕಲಿಸಿದ್ದೆ. ನಮಗೆ ಆಗಿದ್ರೆ ಅರ್ಧ ಕೆ ಜಿ ಹಿಟ್ಟು, ಗೋಧಿ ಹಿಟ್ಟು ಮಸ್ತಾಗೋದು. ಚಪಾತಿ ನಾನೇನು ಮಾಡೋಣ, ನೀನು ಒಂದೇ ಒಂದು ಐಟಮ್ಮ ಇದನ್ನೇ ತಿನ್ನು ಅಂತ ಕೊಟ್ಟು ಸುಮ್ಮನೆ ಅಲ್ಲಿ. ಏನು ಮಾಡೋಣ, ನಾವು ನಮ್ಮ ಶೈಲಿಗೆ ಒಂದು 3-4 ಬೇಕು, ನನಗೆ ಒಂದು 3 ಬೇಕು, ನಮ್ಮ ಅಯ್ಯಪ್ಪಗೊಂದು 5 ಆಗಬೇಕು. ಇವರು ಒಂದು ನಮ್ಮಳಿ ಅಂದ್ರೆ ಒಂದು 4 ತಿಂತಾರೆ, 4 ತಪ್ಪಿ 5 ನಮಗೆ ಮಸ್ತ್ ಆಗ್ತವೆ ಅರ್ಧ ಕೆ ಜಿ ತಂದು ಕಲಿಸಿದ್ರೆ. ಇವಳು ಬೇರೆ ಎಕ್ಸ್ಟ್ರಾ ಬಂದಲ್ಲ, ಅದಕ್ಕೆ ಒಂದೇ ಒಂದು ಐಟಮ್ಮ ಇದೇ ಇರೋದು, ಆಮೇಲೆ ಅನ್ನ ಮಾಡ್ತೀನಿ, ಆಮೇಲೆ ಉಣ್ಮಂತ ತಕ್ಕ ಅಂತ ಹೇಳಿ ಒಂದೇ ಒಂದು ಚಪಾತಿನ ಹಾಕ್ಕೊಟ್ಟು ಏನು ಮಾಡೋಣ ಹೇಳು? ತಂದು ಮಾಡೋಕ್ಕೂ ಆಗಲ್ಲ. ಅದಕ್ಕೆ ಹೋಗತ್ತ ಅನ್ನಿಸ್ತು. ನಾನು ಸ್ಯಾನೆ ಮಾಡಲಿಲ್ಲ, ಸ್ಯಾನೆ ಉಜ್ಜಲಿಲ್ಲ, ನಾನು ನಮಗೆ ಸರಿಯಾಗಿ ಅಂತ ಹೇಳಿ ಮಾಡ್ಕೊಂಡಿದ್ದೆ ಅಂತ ಹೇಳಿ ಹೇಳಿದೆ. ಅದಕ್ಕೆ ಆವಾಗಲೇ ಏನು ಅನ್ಕೊಂಡ್ಲ, ಏನು ಮಾಡೋಣ, ರೇಷನ್ ಕೊಡ್ಸಮ್ಮ ಅಂತ ಕೇಳೋದು ಒಂದೀಟ. ಅವಳ ಬಂದವಳೆ ಇನ್ನೇನು ಮಾಡೋಕ್ಕಾಗುತ್ತೆ, ಒಂದು 2 ದಿನ ನೋಡ್ಕೇಳ್ರಿ, ಒಂದು 2 ದಿನ ನೋಡ್ಕೊಂಡ್ರತ್ತ. ಇನ್ನೇನು ಮಾಡೋಕ್ಕಾಗುತ್ತೆ, ಬಂದವಳಿಗಳಪ್ಪ ಬಂದು ಇಟ್ಕೇನೆ ನನ್ನ ದಡ ಮೇಲೆ ಹಿಂಗಂದ್ರು ಒಂಬದು ಯಾಕೆ ಸುಮ್ಮನೆ ಒಂದು 2 ದಿನ ನೋಡ್ಕೇಳ್ರಿ. ಅಲ್ಲ ನೋಡ್ಕೊಂಬಕ್ಕೇನಿಲ್ಲ, ನಾವೇ ನೋಡ್ಕೊಂತೀವಿ, ತಿಂಗಳಲ್ಲಿ 6 ತಿಂಗಳು ನೋಡ್ಕೊಂತೀವಿ. ಒಂದಿಟ್ಟು ಮನೆಯಾಗೆಲ್ಲ ತರಕಾರಿ ರೇಷನ್ ಎಲ್ಲ ನೋಡ್ಕೊಂಬ್ಲಾಳ ಅಷ್ಟೇ. 20 ದಿನ ಇರಲಿಲ್ಲ ಮನೆಗೆ ಎಲ್ಲ ನೋಡ್ಕೋಬೇಕು ಅಷ್ಟೇ. ನಾನು ಇರೋದು ಹೇಳ್ತೀನಿ, ಈಗಳಮ್ಮ ಮನೆ ಒಂದಿಟ್ಟು ರೇಷನ್ನು ಎಲ್ಲ ತರಕಾರಿ ನೋಡ್ಕೆ ಅಂತ ಹೇಳಿ ನಾನು ಹೇಳ್ತೀನಿ, ಇದ್ದಿದ್ದಂಗೆ ಹೇಳ್ಬಿಡ್ತೀನಿ. ಯಾಕಂದ್ರೆ ನಡೆಯಲ್ಲ, ನೀನು ತಿಂಗಳಲ್ಲಿ 6 ತಿಂಗಳಿರೋ ಅಂತೀನಿ. ಒಟ್ಟಿನಲ್ಲಿ ಮನೆಗೆಲ್ಲ ನೀನು ನೋಡ್ಕೋಬೇಕು ಅಂತ ಹೇಳೋದು. ಹೇಳ್ರಿ, ಚೆನ್ನಾಗಿದ್ದಾರೆ ಅಂತಾರೆ. ಮನೆ ಕಡೆ ಕೀಟ ಒಟ್ಟೆ ಇಟ್ಕೊಂಡಿರುತ್ತೆ, ಕೊಡ್ತೈತಿರಾನ. ಸರಿ ಎಂಬತ್ತೀನಿ, ನಾನು ಬೋತ್ಕೈ ಬಟ್ಟೆ ನೆನಕ್ಕೆ ಇಕ್ಕಿದ್ದೆ, ಒಗಿಬೇಕು, ಬೋತ್ತೀನಿ. ನೀವು ಇವಳು ಬಂದಿರೋಕ್ಕೆ ಅಕ್ಕಪಕ್ಕದವಳೂ ಅಯ್ಯೋ ಹುಡುಗಿಗೆ ಜಗಳ ಮಾಡ್ಕೊಂಬಂದೈತಿ ಅಂತಾರೆ. ಇವಳು ಹೊತ್ಲಾಗಿ ತಾಯಿ ಸಲ ತಾಯಿ ಅಲ್ಲ ಹೇಳಿ ಇವಾಗ ಒಳಕೋದಾಗ ರೇಷನ್ನು ಅಂತ ಹೇಳಿ ಒಂದು 5 kg ಎಣ್ಣೆ, ಎಲ್ಲ ಒಂದು 10 kg ಸಕ್ಕರೆ, ಒಂದು ಅರ್ಧ kg ಟೀ ಪಟ್ನ ಎಲ್ಲ ಬರೆಸ್ಕೊಬಿಟ್ಟು ಎಲ್ಲ ತಂದುಬಿಡು. ಕರ್ಕೊಂಡೋಗಿ ತಾಂಬ. ಅಷ್ಟೇ ಹೇಳು, ನಿಗಳಮ್ಮ ನಮ್ಮ ಮನೆ ನಡೆಯಲ್ಲ, ತರಕಾರಿನ ರೇಷನ್ ಎಲ್ಲ ತಗೊಂಬಂದು ಹಾಕು ಅಂತ ಹೇಳು. ಇವಾಗ ಹೋದಾಗ ಹೇಳ್ತೀನಿ, ಹೇಳು ನಿಗಳಮ್ಮ ನಮ್ಮ ಮನೆ ನಡೆಯಲ್ಲ ಅಂದಿಟ್ಟು ತರಕಾರಿ ರೇಷನ್ ಥರ ಜವಾಬ್ದಾರಿ ನಿಂದು ಅಂತ ಹೇಳ್ತೀನಿ. ತರಕಾರಿ ಅದು ದಿನಕ್ಕೆ ನೀನೇ ಅವಳೆ ಕೊಡಿಸ್ತಾಳೆ ಅಷ್ಟೇ. ಅವಳೆ ಏನು ಮಾಡ್ತಾಳೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಕೊಡಿಸ್ಬೇಕು. 5 ದಿನದಲ್ಲಿ ಕೊಡಿಸ್ತಾಳೆ. ಇವಾಗ ಕಾಲು ತೆಗೆದು ಬಂದವಳೆ, ಅದಕ್ಕೆ ಹೆಂಗೆ ಮೇಂಟೈನ್ ಆಗುತ್ತೆ ಅಂತೇಳಿ ನಾನು ಬಾರ ಅಂತೇಳಿ ಹೇಳಿ ಕಳಿಸಿದ್ದು. ಇಲ್ಲಿ ನೋಡಿಲಿ, ಇವಾಗ ರಮ್ಮೇರ ಮನೆಯಾಗೂ ಅವಳಿಗೆ ಹೋಗಲಿಲ್ಲ ಅಂದರೆ ಇವಾಗ ರಮ್ಮೇರು ಬಿಡ್ಕೊಂಬಲ್ಲ, ಗಂಡನ ಮನೆಯಾಗೂ ಬಿಡ್ಕೊಂಬಲ್ಲ, ಯಾರು ಬಿಡ್ಕೊಂಬಲ್ಲ. ಇವಾಗ ಅದಕ್ಕೆ ಇದ್ದೇ ಇರ್ತಾಳೆ ಅವಳು, ರೇಷನ್ ಕೊಡಿಸ್ತಾಳೆ. ಏನೇನು ತಲೆ ಕೆಡಿಸ್ಕೊಬೇಡ, ನಾನೆಲ್ಲ ಹೇಳ್ತೀನಿ ಕೊಡಿಸು ಅಂತೇಳಿ ಮಾತಾಡ್ತೀನಿ, ಸುಮ್ಮನಿರು. ಸರಿ ಅಮ್ಮ ಆಯ್ತು ಹೇಳು. ಯಪ್ಪ ಇವರು ಹೆಂಗೆ ಮಾತಾಡ್ತಾರೆ ತಾಯಿ ಮಗಳಿಬ್ರು. ನಾನೇನೋ ಒಳ್ಳೆಯವರು ಅಂತ ಅಂದ್ಕೊಂಡಿದ್ದೆ, ಆದರೆ ಈ ರೀತಿ ಅಂತ ಅಂದ್ಕೊಂಡಿರಲಿಲ್ಲ. ಹೆಂಗೆ ಮಾತಾಡ್ತಾರೆ ನೋಡ್ರಿ. ಫೋನ ಮಾತಾಡ್ತಿದ್ದೆ ಬೇರೆ, ಇಲ್ಲಿ ನೋಡಿದ್ರೆ ಹಿಂಗೆ ನಾನೆಲ್ಲ ರೇಷನ್ ತಂದಾಕ್ಬೇಕಂತ ಎಲ್ಲ ನೋಡ್ಕೋಬೇಕಂತೆ. ಇಂಥ ಸಂಪತ್ತಿಗೆ ಯಾಕೆ ಇಲ್ಲಿಗೆ ಬರಬೇಕು ಅನ್ನಿಸ್ತೈತಿ. ಏನೋ 1-2 ದಿವಸಕ್ಕೇನೆ ಈ ರೀತಿ ಆಡ್ತಾ ಇದ್ದಾರೆ. ಆವಾಗಲೇ ನೋಡಿದ್ರೆ ಚಪಾತಿ ಒಂದೇ ಒಂದು ಚಪಾತಿ ತಿಂದು ಹೊಟ್ಟೆ ಹಸುವಾಗೈತೆ. ಅನ್ನ ಮಾಡ್ಕೊಂಬಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಏನು ಮಾಡೋಣಪ್ಪ ಅನ್ನಿಸ್ತೈತೆ. ನಿಜ ಇರೋಕ್ಕಾಗಲ್ಲಪ್ಪ, ಒಬ್ರು ಮನೆಯಾಗೆ ತುಂಬ ಕಷ್ಟ. ತವ್ರ ಮನೆಯಾಗಿನೂ ಹೆಂಗೂ ಇರ್ಬೋದು, ಕಂಡರ ಮನೆಗಳಿಗೆ ಬೇರೆಯವ್ರ ಮನೆಯಾಗ ಇರೋಕ್ಕಾಗಲ್ಲ. ಯಾರೇ ಆಗಿರಲಿ ಬೇರೆಯವ್ರ ಮನೆಗಳಿಗೆ ಇರೋಕ್ಕಾಗಲ್ಲ. ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.